ಉತ್ತಾನಾಸನದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಉತ್ತಾನಾಸನ ಇಂಟೆನ್ಸ್ ಬೆಂಡಿಂಗ್ ಪೋಸ್, ಇಂಟೆನ್ಸ್ ಫಾರ್ವರ್ಡ್ ಬೆಂಡಿಂಗ್ ಪೋಸ್ ಅಂತಾನು ಕರೀತಾರೆ. ಉತ್ತಾನಾಸನ ಹೇಗೆ ಮಾಡೋದು? ಮೊದಲು ತಾಡಾಸನ, ನಂತರ ಎರಡು ಕೈನ ಪೂರ್ತಿ ಮೇಲ್ ತಗೊಂಡು ಪೂರಕ ಮಾಡಬೇಕು. ನಿಧಾನವಾಗಿ ರೇಚಕ ಮಾಡ್ತಾ ದೇಹನ ಸಂಪೂರ್ಣವಾಗಿ ಮುಂದೆ ಭಾಗಿಸ್ತಾ ಕೈಗಳನ್ನ ಪಾದಗಳ ಪಕ್ಕ ಸಂಪೂರ್ಣವಾಗಿ ಊರಬೇಕು. ನಂತರ ಹಣೆನ ನಾವು ಮಂಡಿಗೆ ತಾಗಿಸ್ಬೇಕು. ಸೈಡ್ ಪೋಸ್ ಅಲ್ಲಿ ನೋಡೋದಾದ್ರೆ ಹೀಗೆ ಅಂಗೈ ಸಂಪೂರ್ಣವಾಗಿ ತಾಗಿರ್ಬೇಕು, ಹಣೆ ಮಂಡಿಗೆ ತಾಗಬೇಕು, ಮಂಡಿ ಬಗ್ಸಿರಬಾರ್ದು. ನನಗೆ ಹಣೆಗೆ ಬಗ್ಸಕ್ ಕಷ್ಟ ಆಗ್ತಾ ಇದೆ ಅಂತ ಹೇಳೋರು ನಾವು ಹಿಂದೆ ಕೈನ ಈ ತರ ಲಾಕ್ ಮಾಡ್ಕೊಳ್ಬಹುದು. ಲಾಕ್ ಮಾಡ್ಕೊಂಡು ಮುಂದೆ ತಾಕ್ಸಿ 7 ರಿಂದ 8 ಬಾರಿ ನಾವು ಸಹಜವಾಗಿ ಉಸಿರಾಟ ಆಡಬೇಕು. ನಂತರ ಪೂರಕ ರೇಚಕ ಮಾಡ್ತಾ ನಿಧಾನವಾಗಿ ಕೈಗಳನ್ನು ಇಳಿಸಿ ಶಿಥಿಲ ತಾಡಾಸನಕ್ಕೆ ಹೋಗಿ ವಿಶ್ರಾಂತಿ 3 ರಿಂದ 5 ಬಾರಿ ಲಾಂಗ್ ಬ್ರೀತ್ ಇನ್, ಸ್ಲೋ ಬ್ರೀತ್ ಔಟ್ ಮಾಡ್ತಾ ಹೋಗ್ಬೇಕು. ಪೂರಕ ಹಾಗೂ ರೇಚಕ. ಈ ಆಸನದಿಂದ ಏನು ಉಪಯೋಗಗಳಿದೆ ಅಂತ ಹೇಳಿದ್ರೆ, ನಾವು ಪಶ್ಚಿಮೋತ್ತಾನಾಸನದಲ್ಲಿ ಯಾವ್ಯಾವ ತರದ ಉಪಯೋಗಗಳನ್ನ ಪಡಿತೀವಿ ಅದೇ ರೀತಿ ಈ ಆಸನದಲ್ಲೂ ಕೂಡ ನಾವು ಉಪಯೋಗಗಳನ್ನ ಪಡ್ಕೊಳ್ಬಹುದು. ಅದೇ ಪಶ್ಚಿಮೋತ್ತಾನಾಸನ ತರನೇ ಇರುತ್ತೆ, ಆದ್ರೆ ಇದು ನಾವು ನಿಂತು ಮಾಡೋ ಅಂತ ಆಸನ ಆಗಿರುತ್ತೆ. ಈ ಆಸನ ಇದರಲ್ಲಿ ಮೊಣಕಾಲು, ಮಂಡಿ ಹಾಗೂ ತೊಡೆಯ ಸ್ನಾಯುಗಳಿಗೆ ಒಳ್ಳೆಯ ರಕ್ತ ಸಂಚಾರ ಆಗುತ್ತೆ, ಒಳ್ಳೆಯ ವ್ಯಾಯಾಮ ಆಗುತ್ತೆ, ಕಾಲಿನಲ್ಲಿ ಇರ್ತಕ್ಕಂಥ ದೋಷಗಳು ನಿವಾರಣೆ ಆಗ್ತಾ ಬರುತ್ತೆ. ಹಾಗೆ ಮುಂದೆ ಭಾಗಿ ಮಾಡೋದ್ರಿಂದ ಸೊಂಟದ ಹಾಗೂ ಬೆನ್ನಿನ ಭಾಗಕ್ಕೂ ಕೂಡ ಒಳ್ಳೆಯ ವ್ಯಾಯಾಮ ಆಗುತ್ತೆ. ಹಾಗೂ ಈ ಆಸನದಿಂದ ನಾವು ಹೃದಯ ಬಡಿತನ ನಾವು ಹತೋಟಿಲಿ ಇಟ್ಕೊಳ್ಬಹುದು, ಹಾರ್ಟ್ ಬೀಟ್ ನ ಕಂಟ್ರೋಲ್ ಮಾಡಬಹುದು. ನಂತರ ಲಂಗ್ಸ್ ಹಾಗೂ ಕಿಡ್ನಿ ಈ ಅಂಗಗಳು ಕೂಡ ಇದರಿಂದ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಇದು ಈ ಆಸನದ ಉಪಯೋಗಗಳು. ದಿನನಿತ್ಯ ನಾವು ಈ ಆಸನನ ಅಭ್ಯಾಸ ಮಾಡ್ತಾ ಹೋಗೋಣ. ಧನ್ಯವಾದ.